ನಿನ್ನೆ ನಮ್ಮ ಸಂತೋಷ್ ಲಾಡ್ ಅವರು ಚರ್ಚೆಗಳ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ನಾನು ಸಹ ತುಂಬಾ ಗಮನ ಕೊಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದೆ. ಕಾರಣ ಪಕ್ಕದಲ್ಲೇನೆ ನಮ್ಮ ಪ್ರದೀಪ್ ಈಶ್ವರ್ ಅವರಿದ್ರು. ಅವರೇನಾದ್ರೂ ಒಂದು ತೆಲುಗು ಮತ್ತೆ ಕನ್ನಡ ಮಿಕ್ಸ್ ಮಾಡಿ ಒಂದೆರಡು ಡೈಲಾಗ್ ಗಳನ್ನ ಹೊಡಿತಾರ ಅಂತ ನೋಡಿದ್ರೆ, ನಮ್ಮ ಸಂತೋಷ್ ಲಾಡ್ ಅವರು ಜೆಟ್ ಸ್ಪೀಡ್ ನಲ್ಲಿ ಸೀದಾ ನೇರವಾಗಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಹೋಗಿ KSRTC ಬಸ್ ಹತ್ಕೊಂಡು ಸೀದಾ ನೇರವಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗ್ಬಿಡೋಣ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ನಿಂತ್ಕೊಂಡು ಕಳೆದ 10 ವರ್ಷಗಳಿಂದ, ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗಿನಿಂದ ದೇಶದಲ್ಲಿ ಸ್ಯಾಟಲೈಟ್ ಗಳ ಬಗ್ಗೆ ಯಾಕೆ ಚರ್ಚೆಗಳು ನಡೀತಾ ಇಲ್ಲ ಅಂತ ಪ್ರಶ್ನೆಗಳನ್ನ ಮಾಡ್ಬಿಡೋಣ. ಅಯ್ಯೋ, ನಾನು ಗಾಬರಿ ಆಗೋದೆ, ಇದೇನಪ್ಪ ಇದು ಸ್ಯಾಟಲೈಟ್ ಗಳ ಬಗ್ಗೆ ಚರ್ಚೆಗಳು ನಡಿಬೇಕು ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದಾರಲ್ಲ ಅಂತ. ಸರಿ, ಏನೋ ಅದು ಸಂತೋಷ್ ಲಾಡ್ ಅವರ ರಾಜಕೀಯ, ಅದು ಅವರ ರಾಜಕೀಯ ಧರ್ಮ. ಪ್ರಶ್ನೆಗಳನ್ನ ಮಾಡ್ತಾರೆ. ನಮ್ಮ ಸಂತೋಷ್ ಲಾಡ್ ಅವ್ರಿಗೆ ಅದು ಆ ರೀತಿಯಾಗಿ ಪ್ರಶ್ನೆ ಮಾಡುವಂತಹ ಎಲ್ಲಾ ರೀತಿಯಾದಂತಹ ಹಕ್ಕು ಸಹ ಇದೆ. ಯಾವ ರೀತಿಯಾಗಿ ಚರ್ಚೆಗಳು ನಡಿಬೇಕು ಅಂತ ನಮ್ಮ ಸಂತೋಷ್ ಲಾಡ್ ಅವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೋ, ಅದೇ ರೀತಿಯಾಗಿ ನಾವುಗಳು ಸಹ ನಮ್ಮ ಸಂತೋಷ್ ಲಾಡ್ ಅವ್ರನ್ನ ಪ್ರಶ್ನೆಗಳನ್ನ ಮಾಡ್ಬೋದಲ್ವಾ? ಪ್ರಶ್ನೆಗಳನ್ನ ಮಾಡುವಂತಹ ಹಕ್ಕು ಅಧಿಕಾರ ಸಾಮಾನ್ಯ ಪ್ರಜೆಗಳಿಗೂ ಸಹ ಇದೆ ಅಲ್ವಾ? ಮಾನ್ಯ ಸಂತೋಷ್ ಲಾಡ್ ಅವರೇ, ನಿಮ್ಮ ಸರ್ಕಾರ ಬಂದು 3 ವರ್ಷಗಳು ಹತ್ತತ್ರ ಬಂತು. ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿಗಳ ಬಗ್ಗೆ ಯಾಕೆ ಚರ್ಚೆಗಳು ನಡೀತಾ ಇಲ್ಲ? ಹೇಳಿ ಮಾನ್ಯ ಸಂತೋಷ್ ಲಾಡ್ ಅವರೇ, ಯಾಕೆ ಅಭಿವೃದ್ಧಿ ವಿಚಾರವಾಗಿ ಚರ್ಚೆಗಳು ನಡೀತಾ ಇಲ್ಲ ರಾಜ್ಯದಲ್ಲಿ? ಮಾನ್ಯ ಸಂತೋಷ್ ಲಾಡ್ ಅವರೇ, ಹಗರಣಗಳ ವಿಚಾರವಾಗಿ ಯಾಕೆ ರಾಜ್ಯದಲ್ಲಿ ಚರ್ಚೆಗಳು ನಡೀತಾ ಇಲ್ಲ? ಮಾತನಾಡಿ ಸಂತೋಷ್ ಲಾಡ್ ಅವರೇ, ಹಗರಣಗಳ ಬಗ್ಗೆ ಯಾಕೆ ಚರ್ಚೆಗಳು ನಡೀತಾ ಇಲ್ಲ? ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಯಾಕೆ ಚರ್ಚೆಗಳು ನಡೀತಾ ಇಲ್ಲ? ಯಾಕೆ ಚರ್ಚೆಗಳು ನಡೀತಾ ಇಲ್ಲ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಯಾಕೆ ಚರ್ಚೆ ನಡೀತಾ ಇಲ್ಲ? ಮಾನ್ಯ ಸಂತೋಷ್ ಲಾಡ್ ಅವರೇ, ನಿಮ್ಮ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಯಾಕೆ ಚರ್ಚೆಗಳು ನಡೀತಾ ಇಲ್ಲ? ರಾಜ್ಯದಲ್ಲಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಚರ್ಚೆಗಳು ನಡೆಯೋದು ಬೇಡವಾ? ಚರ್ಚೆಗಳು ನಡೀತಾ ಇಲ್ಲ. ಮಾನ್ಯ ಸಂತೋಷ್ ಲಾಡ್ ಅವರೇ, ರೈತರ ಸಮಸ್ಯೆಗಳಿಂದ ಹಿಡಿದು ರಸ್ತೆಗಳ ಸಮಸ್ಯೆ ತನಕ ಸಮಸ್ಯೆಗಳು ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ತಾಂಡವವಾಡ್ತಾ ಇದ್ದಾವೆ. ಇದರ ಬಗ್ಗೆ ಚರ್ಚೆಗಳು ಮಾಡೋದಿಲ್ವಾ? ಇದರ ಬಗ್ಗೆ ಪ್ರಶ್ನೆಗಳನ್ನು ಮಾಡಬಾರ್ದಾ? ಚರ್ಚೆಗಳನ್ನ ಮಾಡಿ, ಚರ್ಚೆಗಳನ್ನ ನಡೆಸಿ. ಇದರ ಬಗ್ಗೆ ಚರ್ಚೆಗಳನ್ನ ಮಾಡೋದಕ್ಕೆ ತುಂಬಾ ಕಷ್ಟವಾಗ್ಬೋದು, ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ಹೋಗ್ಲಿ ಬಿಡಿ ಮಾನ್ಯ ಸಂತೋಷ್ ಲಾಡ್ ಅವರೇ, ಇದರ ಬಗ್ಗೆ ಚರ್ಚೆಗಳು ಬೇಡ. ಹೋಗ್ಲಿ, ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ನಾವು ಚರ್ಚೆ ಮಾಡ್ಬೋದಲ್ವಾ? ಚರ್ಚೆ ಮಾಡಿ, ಗೃಹಲಕ್ಷ್ಮಿ ಹಣವನ್ನ ಯಾಕೆ ಮಹಿಳೆಯರಿಗೆ ನೀಡ್ತಾ ಇಲ್ಲ ಅಂತ ಚರ್ಚೆಯನ್ನ ಮಾಡಿ. ಇಂತಹ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಚರ್ಚೆಯನ್ನ ಮಾಡೋದಿಲ್ಲ. ಏನಿದ್ರು ಚರ್ಚೆ ಮಾಡ್ಬೇಕಾಗಿರಂತಹದ್ದು ಕೇಂದ್ರ ಸರ್ಕಾರದ್ದು. ಅದರಲ್ಲೂ ನರೇಂದ್ರ ಮೋದಿ ಅವರ ವಿಚಾರವಾಗಿ ಚರ್ಚೆ ಮಾಡೋದು ಅಂತಂದ್ರೆ ತುಂಬಾ ಖುಷಿ ಕೊಡುತ್ತೆ, ತುಂಬಾ ಹೆಸರನ್ನು ಸಹ ಕೊಡುತ್ತೆ. ಮಾನ್ಯ ಸಂತೋಷ್ ಲಾಡ್ ಅವರೇ, ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇರುವಂತಹದ್ದು, ಸಿದ್ದರಾಮಯ್ಯನವರು ಯಾವಾಗ ರಾಜೀನಾಮೆ ಕೊಡ್ತಾರೆ, DK ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿಗಳಾಗ್ತಾರೆ. ಸೆಪ್ಟೆಂಬರ್ ನಲ್ಲಿ ರಾಜೀನಾಮೆ ಕೊಡ್ತಾರೆ, ಅಕ್ಟೋಬರ್ ನಲ್ಲಿ ಕೊಡ್ತಾರೆ. ಈ ಬಾರಿ ಆ ಬದಲಾವಣೆ ಆಗುತ್ತೆ, ಈ ಬಾರಿ ಈ ಬದಲಾವಣೆ ಆಗುತ್ತೆ. ಹಗರಣಗಳು ಆ ಹಗರಣ ಅಂತೆ, ಈ ಹಗರಣ ಅಂತೆ, ಅಲ್ ಗಲಾಟೆ ಅಂತೆ, ಇಲ್ ಗಲಾಟೆ ಅಂತೆ. ಅವ್ರ ಮಂತ್ರಿ ಆಗ್ಬೇಕಂತೆ, ಇವ್ರ ಮಂತ್ರಿ ಆಗ್ಬೇಕಂತೆ. ಅಹಿಂದ ಸಮಾವೇಶ ಅಂತೆ, ಇಲ್ಲಿ ಸಮಾವೇಶ ಅಂತೆ. ಈ ಬಾರಿ ಅಲ್ಲಿ ಸಮಾವೇಶ ಮಾಡೋಣ, ಈ ಬಾರಿ ಇಲ್ಲಿ ಸಮಾವೇಶವನ್ನ ಮಾಡೋಣ. ಅವ್ರು ಇವ್ರ ಮೇಲೆ ಕಿತ್ತಾಡ್ತಾರೆ, ಇವ್ರು ಅವ್ರ ಮೇಲೆ ಕಿತ್ತಾಡ್ತಾರೆ. ಬರೀ ಗಲಾಟೆಗಳು, ಕಿತ್ತಾಟಗಳು. ಮುಖ್ಯಮಂತ್ರಿ ಯಾರಾಗ್ಬೇಕು? ಇದು ಬಿಟ್ಬಿಟ್ಟು ಬೇರೆ ಅಭಿವೃದ್ಧಿ ವಿಚಾರವಾಗಿ ರಾಜ್ಯದಲ್ಲಿ ಚರ್ಚೆಗಳೇ ನಡೆದಿಲ್ಲ. ಯಾವ ಅಭಿವೃದ್ಧಿ ವಿಚಾರವಾಗಿ ಚರ್ಚೆಗಳು ನಡೆದಿದ್ದಾವೆ? ಎಷ್ಟು ಕಡೆ ಉದ್ಘಾಟನೆಗಳನ್ನ ಮಾಡಿದಿರಾ? ಎಷ್ಟು ಕಡೆ ಶಂಕುಸ್ಥಾಪನೆಗಳನ್ನ ಮಾಡಿದಿರಾ? ಉತ್ತರವನ್ನ ನೀಡಿ ಜನಸಾಮಾನ್ಯರಿಗೆ ಸಂತೋಷ್ ಲಾಡ್ ಅವರೇ. ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನ ಮಾಡಬಾರ್ದು. ಪ್ರಶ್ನೆಗಳನ್ನ ಮಾಡಿದ್ರೆ ನಾವು ಸರಿ ಇಲ್ಲ, ನಾವೆಲ್ಲ ಅಂಧಭಕ್ತರಾಗ್ಬಿಡ್ತೀವಿ ಅಲ್ವಾ ಸಂತೋಷ್ ಲಾಡ್ ಅವರೇ? ನೀವು ಮಾತ್ರ ದೇಶದ ವಿಚಾರವಾಗಿ ಚರ್ಚೆಗಳನ್ನ ಮಾಡ್ಬೋದು. ಟೆಕ್ನಾಲಜಿ ವಿಚಾರವಾಗಿ, ಸ್ಯಾಟಲೈಟ್ ವಿಚಾರವಾಗಿ, ಅಭಿವೃದ್ಧಿಯ ವಿಚಾರವಾಗಿ ಏನು ನಾನೇ ಜೋರಾಗಿ ಮಾತನಾಡ್ತೀನಿ ಅಂತಂದ್ರೆ ನನಗಿಂತ ಜೋರಾಗಿ ಮಾತನಾಡ್ತಿದ್ದೀರಾ ನೀವು. ನೆನ್ನೆ ನಾನು ನೋಡ್ತಾನೆ ಇದ್ದೆ ಪೂರ್ತಿ ನೀವೇನೇನ್ ಮಾತನಾಡ್ತೀರಾ ಅಂತ ಅಂದ್ಬಿಟ್ಟು. ಚರ್ಚೆ ಮಾಡಿ ಸಂತೋಷ್ ಲಾಡ್ ಅವರೇ. ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಿರಲ್ಲ, ರಾಜ್ಯದಲ್ಲಿ ಬೆಳಿಗ್ಗೆ ಇದ್ದು ಸಂಜೆ ತನಕ ಬರೀ ಗಲಾಟೆಗಳು. ಎಷ್ಟು ಕಡೆ ಕಾನೂನು ಸುವ್ಯವಸ್ಥೆ ಹೇಗಾಗಿದೆ ಅಂತ ಅಂದ್ಬಿಟ್ಟು ನೋಡಿದ್ದೀರಾ? ರಸ್ತೆಗಳು ಹೋಗ್ಬಿಟ್ಟಿದ್ದಾವೆ. ಅದ್ರ ಬಗ್ಗೆ ಮಾತನಾಡೋದಿಲ್ಲ ನೀವ್ ಯಾರನ್ನು. ಮಾತನಾಡೋದು ಮಾತ್ರ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ. ಇನ್ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡ್ತೀರಾ? ನಮ್ಗೇನ್ ಗೊತ್ತಿಲ್ವಾ ನಿಮ್ಗಳ್ದೆಲ್ಲ ಯಾವ್ಯಾವ ರೀತಿಯಾದಂತಹ ಹಗರಣಗಳಾಗಿದ್ದೋ, ಏನೇನ್ ಹಗರಣದಲ್ಲಿ ಸಿಗಾಕೊಂಡಿದ್ರಿ, ಏನೇನ್ ಮಾಡ್ಕೊಂಡಿದ್ದೀರಾ, ಎಲ್ಲವೂ ಸಹ ಗೊತ್ತಿಲ್ದಿರಂತಹದ್ದು ಯಾವುದೂ ಇಲ್ಲ.
ಮೊದಲು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು, ನಮ್ಮ ಮನೆಯ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು. ಮೊದಲು ರಾಜ್ಯದಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿ ನಂತರ ಕೇಂದ್ರದ ಬಗ್ಗೆ ಮಾತನಾಡಿರಂತೆ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.